ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನು ನಿಮಗೆ ಹೇಳಿದೆ ನಮ್ಮ ಊರಲ್ಲಿದ್ದೀನಿ ಅಂತ. ಸೊ ಇವತ್ತಿನ ವ್ಲಾಗ್ ಅದ್ರ ಬಗ್ಗೆನೇ ಇದೆ. ಸೊ ನಾನು ಆ್ಯಕ್ಚುಲಿ ಊರಿಗೆ ಹೋಗಬೇಕು, ನಮ್ಮ ಊರಲ್ಲಿ ರಥೋತ್ಸವ ಇತ್ತು, ಹಾಗಾಗಿ ಹೋಗಬೇಕು ಅಂತ ಹೇಳಿ ಎಲ್ಲ ತಯಾರಿಯನ್ನು ಮಾಡಿಟ್ಕೊಂಡಿದ್ದೆ. ಆದರೆ ಅನ್ಫಾರ್ಚುನೇಟ್ಲಿ ನನಗೆ ಹುಷಾರು ತಪ್ಪಿತು, ತುಂಬ ಶೀತ ಆಗಿತ್ತು, ಜ್ವರ ಬಂತು. ಸೊ ಹಾಗಾಗಿ ರಥೋತ್ಸವವನ್ನು ನಾನು ಮಿಸ್ ಮಾಡಿಕೊಂಡೆ. ಆದರೆ ಸ್ವಲ್ಪ ಹುಷಾರಾಗಿದ್ದ ತಕ್ಷಣ ನನಗೆ ಮನಸ್ಸು ಕೇಳಲಿಲ್ಲ. ಸೊ ನಾನು ನನ್ನ ಮಗ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹಾಸನವರೆಗೂ ನಾವು ಬಸ್ಸಲ್ಲೇ ಹೋದ್ವಿ. ಅಲ್ಲಿಂದ ನಮ್ಮ ತಂದೆ ಗಾಡಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಹಳ್ಳಿಗೆ ಬಸ್ ಇದೆ, ಬಟ್ ಫ್ರೀಕ್ವೆಂಟಾಗಿ ಇಲ್ಲ, ಮತ್ತು ತೊಂದರೆ ಆಗುತ್ತೆ ಹೋಗೋದು ಅನ್ನೋದಕ್ಕೋಸ್ಕರ ನಮ್ಮ ತಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು ನಾನು ನಿಮಗೆ ನಮ್ಮ ಹಳ್ಳಿಯ ಮನೆಯನ್ನು ತೋರಿಸ್ತೀನಿ. ಇದು ನಮ್ಮ ಹಳ್ಳಿಯ ಮನೆ, ನಮ್ಮ ತಂದೆ ತಾಯಿ ಇರೋ ಮನೆ. ಸೊ ನಮ್ಮ ಮನೆ ಪಕ್ಕದಲ್ಲೇ ಒಂದು ಛತ್ರ ಸಹ ಇದೆ. ಸೊ ಹೀಗೆ ಮುಂದ್ಗಡೆ ಸ್ವಲ್ಪ ಜಾಗ ಸಹ ಇದೆ. ಸೊ ನಮ್ಮ ಮನೆಯಿಂದ ದೇವರ ಗೋಪುರ ಈ ರೀತಿ ಕಾಣಿಸುತ್ತೆ. ಇದು ನಮ್ಮ ಮನೆ ಫ್ರಂಟ್ ಬಾಗಿಲು. ಸೊ ಮುಂದ್ಗಡೆ ಹಂಚಿನ ಮನೆ ಇದೆ, ಹಿಂದ್ಗಡೆ RCC ಮನೆ ಇದೆ. ಇದು ಹಿಂದ್ಗಡೆ ಬಾಗಿಲು, 2 ಬಾಗಿಲಿದೆ ನಮ್ಮ ಮನೆಗೆ. ಸೊ ಹಿಂದ್ಗಡೆ ಹೋದರೆ ಹಿತ್ತಲು ಸಹ ಇದೆ, ಹಿತ್ತಲನ್ನು ಸಹ ತೋರಿಸ್ತೀನಿ ನಿಮಗೆ. ಇದು ನಮ್ಮ ಮನೆಯ ಹಿತ್ತಲು. ಆ್ಯಕ್ಚುಲಿ ತುಂಬ ಗಿಡಗಳನ್ನು ನಮ್ಮ ತಂದೆ ನಮ್ಮ ತಾಯಿ ಬೆಳೆಸಿದ್ದಾರೆ, ಬಟ್ ನನಗೆ ಒಳಗಡೆ ಹೋಗೋದಕ್ಕೆ ಆಗಲಿಲ್ಲ, ಯಾಕೆಂದರೆ ಲಾಕ್ ಆಗಿತ್ತು. ಲಾಕನ್ನು ಸಹ ಅಪ್ಪ ಎಲ್ಲೋ ಇಟ್ಟಿದ್ರು ಕೀನ. ಸೊ ಅವರು ತುಂಬ ಬ್ಯುಸಿ ಇದ್ದರು ರಥೋತ್ಸವದ ಸಲುವಾಗಿ. ಸೊ ಹಾಗಾಗಿ ಅವರನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಹೊರಗಡೆಯಿಂದನೇ ಒಂದು ವ್ಯೂ ತೋರಿಸೋಣ ಅಂಥೇಳಿ ನಾನು ಹಾಗೆ ತೆಗೆದಿರೋದು. ಸೊ ತುಂಬ ಗಿಡಗಳನ್ನು ಬೆಳೆಸಿದ್ದಾರೆ. ನಾನು ಮುಂದೆ ಮತ್ತೆ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಇವರು ನಮ್ಮ ತಂದೆ ಕೃಷ್ಣಮೂರ್ತಿ, ಇವರು ನಮ್ಮ ತಾಯಿ ಜಯಂತಿ. ಸೊ ಇಲ್ಲಿ ನಮ್ಮ ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಬಂದು ಒಂದು ಚಿಕ್ಕ ಹಾಲ್ ಇದೆ. ಇವ್ರು ನಮ್ಮ ಅಜ್ಜ ಅಜ್ಜಿ, ನಮ್ಮ ತಾತಂದೇ ಇದು ಮನೆ, ನಮ್ಮ ತಾತನೇ ಕಟ್ಟಿದ್ದು. ಸೊ ಆ ತಾತ ಅವರು. ಸೊ ಇಲ್ಲಿ ಬಾತ್ರೂಮ್ ಇದೆ, ಇಲ್ಲಿ ಹೊರಗಡೆ ಹೋಗೋ ಬಾಗಿಲು. ಸೊ ಒಳಗಡೆ ಬಂದರೆ ಹಾಲು. ಸೊ ಇದು ಹಾಲ್ ಆದಮೇಲೆ ಇದು ಕಿಚನ್. ಸೊ ಈ ರೀತಿ ಇದೆ ನಮ್ಮ ಮನೆ ಕಿಚನು. ಹೊರಗಡೆ ಬಂದರೆ ಆ್ಯಕ್ಚುಲಿ ಮತ್ತೆ ಇದು ನನ್ನ ಲ್ಯಾಪ್ಟಾಪ್. ಇಲ್ಲಿ ಒಂದು ಪ್ಯಾಸೇಜ್ ಥರ ಇದೆ, ಮತ್ತು ಈ ಕಡೆ ಅದು RCC ಮನೆಗೆ ಕನೆಕ್ಟ್ ಆಗಿದೆ. ಸೊ ಮೇಲ್ಗಡೆ ಹೋದರೆ ಸಹ ರೂಮ್ಸ್ ಇದೆ. ಇದು ಒಂದು ಹಾಲ್ ಇದೆ, ಇದು RCC ಮನೆ. ಸೊ ಇಲ್ಲಿ ಹೊರಗಡೆ ಹೋಗೋಕ್ಕೆ ಮತ್ತೆ ಇನ್ನೊಂದು ಬಾಗಿಲಿದೆ. ಸೊ ಈ ರೀತಿ ಇದೆ ನಮ್ಮ ಮನೆ ಹಳ್ಳಿನಲ್ಲಿ. ನಾನು ನಿಮಗೆ ಹೇಳಿದ್ದೀನಿ ಸಹ ಇನ್ನೊಂದು ವ್ಲಾಗಲ್ಲಿ, ನನಗೆ ನಮ್ಮ ಮನೆಯ ಮೇಲೆ ತುಂಬ ಕನೆಕ್ಷನ್ ಇದೆ, ತುಂಬ ನೆನಪುಗಳಿದೆ ನಮ್ಮ ಮನೆದು ಅಂತ ಹೇಳಿ. ಸೊ ಹಾಗಾಗಿ ಈ ಮನೆಯನ್ನು ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ಈ ರೀತಿ ಇದೆ ನಮ್ಮ ಮನೆ. ಇದೆಲ್ಲ ಹಳೆ ಫೋಟೋಸು, ನಮ್ಮಮ್ಮ ಸ್ಕೂಲಲ್ಲಿ ಓದಿದಾಗ ತೆಗೆಸಿದ್ದಿದ್ದು. ಇದರಲ್ಲಿ ನಮ್ಮಮ್ಮ ಎತ್ಕೊಂಡಿರೋ ಚಿಕ್ಕ ಪಾಪು ನಾನು. ಇದು ಅಜ್ಜ ಅಜ್ಜಿ ಜೊತೆ ತೆಗೆಸ್ಕೊಂಡಿದ್ದು ನಾನು ಪುಟ್ಟ ಹುಡುಗಿ ಇದ್ದಾಗ. ಸೊ ಇದು ನಮ್ಮ ತಾತ ಚಿಕ್ಕ ವಯಸ್ಸಲ್ಲಿದ್ದಾಗ ತೆಗೆಸ್ಕೊಂಡಿದ್ದು. ಸೊ ಹೀಗೆ ಕೆಲವು ಹಳೆಯ ಫೋಟೋಸನ್ನು ಹಾಕಿದ್ದಾರೆ. ಮೇಲೆ ನೋಡ್ಬೋದು ಹಂಚಿನ ಮನೆ ಇದು. ಸೊ ಇದಿಷ್ಟು ನಮ್ಮ ಮನೆ. ಆ್ಯಕ್ಚುಲಿ ನಾನು ಹೋಗಿದ್ದ ದಿನ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಡೈಲಿ ಏರ್ಪಡಿಸ್ತಾರೆ ರಥೋತ್ಸವದ ಅಂಗವಾಗಿ. ಸೊ ಈ ಒಂದು ಕಾರ್ಯಕ್ರಮ ಅವತ್ತು ಆಯೋಜಿಸಲ್ಪಟ್ಟಿತ್ತು. ಸೊ ಎವ್ರಿ ಡೇ ಸಾಯಂಕಾಲ ಏನಾದರೂ ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ, ಉತ್ಸವಾದಿಗಳು ನಡೆಯುತ್ತೆ. ತುಂಬ ವಿಜೃಂಭಣೆಯಿಂದ ರಥೋತ್ಸವವನ್ನು ಆಚರಿಸ್ತೀವಿ ನಾವು ಆ ಊರಲ್ಲಿ.
ಸೊ ನನಗೆ ಸಹ ಹೋಗೋದು ತುಂಬ ಅನಿವಾರ್ಯ ಆಗಿತ್ತು, ಯಾಕೆಂದರೆ ಚಿಕ್ಕ ವಯಸ್ಸಿಂದ ರಥೋತ್ಸವ ಅಂದರೆ ನನಗೆ ತುಂಬ ಇಷ್ಟ. ನನ್ನೊಬ್ಳಿಗೆ ಅಲ್ಲ, ಇಡೀ ಊರವರು ಆ ಒಂದು ಇವೆಂಟ್ಗೋಸ್ಕರ ಕಾಯ್ತಾನೇ ಇರ್ತೀವಿ. ಯಾಕೆ ಅಂತಂದರೆ ತುಂಬ ದಿನದಿಂದ ಮೀಟ್ ಮಾಡದೇ ಇರೋರು, ತುಂಬ ಹತ್ತಿರದವರು, ದೂರದವರು ಎಲ್ಲರೂ ಆ ಒಂದು ಇವೆಂಟಿಗೆ ಬಂದು ಭಾಗವಹಿಸ್ತಾರೆ. ಎಲ್ಲರೂ ನಾವು ನೋಡೋದಕ್ಕೆ, ಅವ್ರನ್ನ ಮಾತಾಡ್ಸೋದಕ್ಕೆ ಒಂದು ಸಂದರ್ಭ ಸಿಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲರೂ ಸಹ ಆ ಒಂದು ಇವೆಂಟಿಗೆ ಕಾಯ್ತಾ ಇರ್ತೀವಿ. ಹಾಗಾಗಿ ನನಗೆ ಸ್ವಲ್ಪ ಹುಷಾರಾಗಿದ್ದ ತಕ್ಷಣ ಆ ಒಂದು ಇವೆಂಟಿಗೆ ಹೋದೆ. ಇದು ಉತ್ಸವ ನಡೀತಾ ಇರೋದು. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲವೂ ಬೇಡ ಅನ್ನೋದಕ್ಕೋಸ್ಕರ ಕೆಲವೊಂದನ್ನು ಇವತ್ತು ಆ್ಯಡ್ ಮಾಡಿದ್ದೀನಿ. ಇದು ಉತ್ಸವ ನಡೀತಾ ಇರೋದು. ಸೊ ನಾಳಿನ ವ್ಲಾಗಲ್ಲಿ ಸಹ ಕೆಲವೊಂದು ನಮ್ಮ ಊರಿನ ಉತ್ಸವಾದಿಗಳ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಸೊ ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಕಡೆಯಿಂದ ವಿದಾಯ. ಬಾಯ್.